ಈ ವಿಡಿಯೋ ಏನಾದ್ರು ಪೋಸ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಂದ ನಿಮ್ ಜೊತೆ ವಿಡಿಯೋನೇ ಮಾಡಲಕ್ಕ. ನನಗೂ ಅದೇ ಬೇಕಾಗಿರೋದು. ರೀಲ್ ಮಾಡಲ್ವಂತೆ ಗೈಸ್, ರೀಲ್ ಮಾಡಲ್ವಂತೆ ಗೈಸ್. ಎಂತ ಗೊತ್ತಾ ಇವನು ಅಮ್ಮ ಮಾತೆ ಕೇಳಲ್ಲ ಗೈಸ್. ಅಮ್ಮನ್ ವಿರುದ್ಧನೇ ಅಮ್ಮಂಗೆ ಎದುರು ಉತ್ತರ ಕೊಡೋಷ್ಟ ಆಗ್ಬಿಟ್ಟವನೆ. ಯಪ್ಪ ಚಿರು ಇಸ್ ಕ್ರೈ. ಅಳ್ತಾರ ನೋಡಿ. ಮೈ ಗಾಡ್. ಮೂವಿ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದ್ ದೇವ್ರ ಆಡ್ ಬರಲ್ವಾ, ಹಂಗೆ ಲಾಗಲೆಲ್ಲ ಅಳ್ತಾ ಇರತ್ತ ಹುಡುಗಿ. ಗೈಸ್ ಎಲ್ರು ಕ್ರಿಕೆಟ್ ನೋಡೋದ್ರಲ್ಲಿ ಬ್ಯುಸಿ ಇದ್ರೆ ಅವನಿಗೆ ನಿದ್ದೆ ಬಂದ್ರು ನಂದು 300K ಆಗೋವರೆಗೂ ವೆಯ್ಟ್ ಮಾಡ್ತವನ ಅಣ್ಣ. ಅಣ್ಣ ಎಷ್ಟ್ ಜನ ಅವ್ರೆ ಅಣ್ಣ ಚೆಕ್ ಮಾಡು ಅಣ್ಣ, ಚೆಕ್ ಮಾಡು. ಇವನ್ ಕಾಯ್ತಿರೋದ್ ಏನು ಅಂತ ಈಗ ಗೊತ್ತಾಯ್ತು. 300K ಆಗೋ ಖುಷಿಗಲ್ಲ, 300K ಆದ್ಮೇಲೆ ಸಿಗೋ ಪಾರ್ಟಿ ಕಾಯ್ತವ್ ನನ್ನ ಮಗ. ಪಾರ್ಟಿ ಅದ್ ಗೊತ್ತಿರೋ ವಿಷಯನೇ, ಅದೇನೋ ಒತ್ತಿ ಹೇಳ್ಬಿಡು. ಪಾರ್ಟಿ ಇಷ್ಟ ಗಂಟೆ ನಮ್ಮ ಅಪ್ಪಂಗೆ ಹೇಳ್ತಿದ್ದ ಗೈಸ್, ಅಂಕಲ್ ಅಣ್ಣ ಪಾರ್ಟಿ ಕೊಡಿಸ್ತಾರ ಅದಕ್ಕೋಸ್ಕರ ಅಂದ್ಬಿಟ್ಟು ಆಗ್ಲೇ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟ. ನೋಡಿ ಎಂತ ತಮ್ಮ 300K ವೆಯ್ಟ್ ಮಾಡ್ತು. ನಾನು ಖುಷಿಲಿದ್ದೆ. ಪಾರ್ಟಿಗೆ ವೆಯ್ಟ್. ಈಗ ಒಂದು ಡೈಲಾಗ್ ಹೇಳ್ತೀನಿ ನೋಡಿ. ಪಾರ್ಟಿಗೆ ವೆಯ್ಟ್ ಮಾಡ್ತಾನೆ. ಪಾರ್ಟಿಗೆ ಅಫ್ಕೋರ್ಸ್ ಬೇಕೇ ಬೇಕು ಗೈಸ್. ಅಂದ್ರೆ 90 ನಿಮ್ ಪ್ರಕಾರ ಏನು ಬರ್ತೀನಿ. ಇವಾಗ ನೀನ್ ಕೊಡಿಸ್ತಾ ಇದ್ದ ನಾನು ಕೇಳಿಲ್ಲ. ಇಲ್ಲ ಕೊಡಿಸ್ತಾ ಇದ್ದೀನಿ ಕೇಳಿದಕ್ಕೆ ಇವಾಗಾದ್ರೂ ಕೊಡಿಸ್ತಾ ಹಿಂಗ್ ಹೇಳ್ದಾಗ ಕೊಡಿಸ್ತಾನೆ ಅಂತ ಗೊತ್ತು. ಏನ್ ಗೊತ್ತಾ, 90% ಪಾರ್ಟಿ 10% 300K ಖುಷಿ. ಉಲ್ಟಾ ಗೊತ್ತಾಯ್ತು. ಗುಡ್ ನೈಟ್. ಆಗುತ್ತೆ, ನಾಳೆ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್. ನಿನ್ ಪಾರ್ಟಿಗೆ ಹೋಗಿ ಐ ಅಂಡರ್ಸ್ಟ್ಯಾಂಡ್, ನಾಳೆ ಕೊಡ್ತೀನಿ. ಚಿರು ಹೇಳಿರೋದೇನಂದ್ರೆ ಇವಾಗ ಎಷ್ಟು ಟೈಮು 1 ಗಂಟೆ ಹತ್ತಿರ ಆಗ್ತಿದೆ ಗೈಸ್. 2 ಗಂಟೆ ನೈಟು ಯಾವಾಗ ಆಗುತ್ತೋ 300K ಓಡ್ ಬಂದ್ಬಿಡ್ತೀನಿ ಅಣ್ಣ. ಫಸ್ಟ್ ಡೋರ್ ತೆಗ್ದಿರೋ ಅಂತ ಹೇಳಿದಾನೆ. ನೋಡೋಣ ಬರಲಿ. ಅವ್ನು ಬರೋ ಅಷ್ಟು ನಾನು ಮಲಗಿರ್ತೀನೋ ಇಲ್ಲ ಮಲಗಿದಾಗ ಅವ್ನು ಬಂದು ನಾನು ಎಬ್ಬರಿಸ್ಬಿಟ್ಟು ವಿಶ್ ಮಾಡ್ತಾನೆ. ಏನು ಮಾಡ್ತಾನೋ ಗೊತ್ತಿಲ್ಲ. ಒಟ್ಟಲ್ಲಿ ಅಣ್ಣ ಪಾರ್ಟಿಗೆ ವೆಯ್ಟ್ ಮಾಡ್ತಿರೋದು. ಎನಿವೇಸ್ ವೇಟಿಂಗ್ ಫಾರ್ 300K ಆ್ಯಂಡ್ ಫಾರ್ ಹಿಮ್ ಆಲ್ಸೋ. ಮಧು 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 ಕಂಗ್ರ್ಯಾಚುಲೇಷನ್. ಮಧು ನಾವು ಆಲ್ರೆಡಿ ಹಾಕಿದೀವಿ. ಹಾಕಿಬಿಟ್ರ? ಕೂತ್ಕೊಳ್ಳಿ ತೋರಿಸ್ತೀವಿ. ಏನೇನ್ ಹಾಕಿದ್ರಿ ಬನ್ರಿ ಹೇಳ್ತೀನಿ ನಾನು ಏನೇನ್ ಹಾಕ್ತೀನಿ ಗೈಸ್. ನಾನು ಇವಾಗ ಕಂಡ್ಬಿಟ್ಟೆ ಗೈಸ್. ಸ್ವಲ್ಪ 9:30 ನಿದ್ದೆ ನೋಡಿ. ನನ್ನ ಮಗ ಗೈಸ್ ಇವಾಗ ಕಂಡ್ಬಿಟ್ಟವನೆ. ಒಂದು ಪೋಸ್ಟ್ ನೋಡ್ರಿ, ಒಂದು ಪೋಸ್ಟ್ ಹಾಕ್ಬಿಟ್ಟವ್ರಿ. ಅಯ್ಯೋ ಇದ್ಯಾರು ಬರೋದಿದ್ದು? ನಾನೇ. ನೀನಲ್ಲ. ಯಾಕೆ ನನ್ಗೆ ಮಾರೇ. ಮತ್ತೆ ಇನ್ನೊಂದು ನೋಡಿ ಗೈಸ್, ನಮ್ಮಮ್ಮ ಇನ್ಸ್ಟಾಗ್ರಾಮ್ನ ಕಲ್ತ್ಕೊಂಡ್ಬಿಟ್ಟು ಸ್ಟೋರಿ ಗಿರಿಯೆಲ್ಲ ಕಲ್ತೀವಿ. ಸುದಿ ಇದು ಬರ್ತಾ ಇಲ್ಲಲ್ಲ ಗೈಸ್. 300K ಸುದಿ ಬರ್ತಾ ಇಲ್ಲ. ಬಂದಿರಿ 300K. ಕಂಗ್ರಾಚುಲೇಷನ್ 300K ಸಬ್ಸ್ಕ್ರೈಬರ್ ಅಂತ ಹಾಕಿದ್ನು. ನಮ್ಮ ಅವ್ವಾಕಿನೂ ಸಬ್ಸ್ಕ್ರೈಬರ್ ಅಂತ ಕಾಪಿ ಹೊಡೆದಿರೋದು. ಕೇಳಿದ್ರೆ ನಾನೇ ಮಾಡ್ದೆ ಕುತ್ಕೊಂಡು ನಾನೇ ಟೈಪ್ ಮಾಡಿ ಬರ್ದಾಕಿರೋದು. ಯಪ್ಪ ಗೈಸ್, ನಾನು ನಮ್ಮಮ್ಮ ಹಾಕಿರೋ ಟೆಕ್ಸ್ಟ್ ನೋಡಿ ನಮ್ಮ ಅಮ್ಮ ಕೇಳಿದ್ರೆ ನಮ್ಮಮ್ಮ ಅಂತೆ. ಇವಾಗ ಹಾಕಿರೋದು ಯಾರ್ದು? ನೋಡಪ್ಪ ಅಲ್ಲಿ ನೀನ ಹಾಕಿದ್ದು, ನೀನ ಟೈಪ್ ಮಾಡಿ. ಅಯ್ಯೋ ಬಿಟ್ಟಿ ಬಿಳ್ಳಪ್ಪ. ಬೆಳಗ್ಗೆ ಕಾಫಿ ಕುಡಿತೇನಿ, ಅಪ್ಪ ಮಾಡ್ಕೊಟ್ಟಿದ್ದಾರೆ ಗೈಸ್. ಸುವೆಲ್ ಕಾಲ್ ಮಾಡ್ತವ್ರೆ. ಹೇಳಿ ಸರ್. ಥ್ಯಾಂಕ್ ಯು ಚಿನ್ನ. ಸದಾ ನಿಮ್ಮ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ. ಮನೇಲಿದ್ದೀನಿ ಸುವೆಲ್. ಹೆಂಗಿದ್ರು ಬತ್ತಿ ಅಂತ ಗೊತ್ತು. ಬಾ 300K ಆಗಲಿ, 200K ಆಗಲಿ, 100K ಆಗಲಿ, 150K ಆಗಲಿ, ಪ್ರತಿ ಒಂದಕ್ಕೂ ಪ್ರತಿ ಟೈಮಲ್ಲೂ ನಮ್ಮ ಸುವೆಲ್ ಬರ್ತಾನೆ ಇರ್ತಾನೆ ಕೇಕ್ ಇಟ್ಕೊಂಡು. ಈ ಸರಿನೂ ಮಿಸ್ ಇಲ್ಲ, ಹಿಂಗಾರು ಬಂದೇ ಬರ್ತಾನೆ. ನೋಡೋಣ ಏನು ಮಾಡ್ತಾರೆ ಅಂತ ಮಾಡ್ತಾರೆ. ಬಟ್ ಅದಕ್ಕೂ ಮುಂಚೆ ಏನಂದರೆ
ಫಸ್ಟ್ ನಾನು ಬೇಗ ರೆಡಿ ಆಗಬೇಕು. ಯಾವ ಟೈಮಲ್ಲಿ ಯಾವ ಇದರಲ್ಲಿ ಯಾರು ಹೆಂಗ್ ಬರ್ತಾರೋ ಅಂತ ಗೊತ್ತಾಗಲ್ಲ. ಫಸ್ಟ್ ಎದ್ದು ಫ್ರೆಶ್ ಅಪ್ ಆಗ್ಬೇಕು ನಾನು. ಬಂದ್ರು ಥ್ಯಾಂಕ್ ಯು ಬಂದ ಅಣ್ಣ ಎದ್ದು ಯಾರೋ ನೈಟ್ ಎಲ್ಲ ಬತ್ತೀನಿ ಆಗಿದ ತಕ್ಷಣ ಏನೋ ಬತ್ತೀನಿ ಅಂತ ಎಲ್ಲ ಹೇಳ್ದ. ಯಪ್ಪ ಇಷ್ಟೇ ಗಾಯ್ಸ್. ನೈಟ್ ನಾನು 2 ಗಂಟೆಗೆ ನಾನು ಮಲಗಿದ್ದೀವಿ. ಬತ್ತಾನೆ ಅನ್ಕೊಂಡ್ ನಾನ್ ಕಾಯ್ತಿದ್ಲ. ಕೋಪ ಎಷ್ಟು ಬರ್ತೈತೆ ಗೊತ್ತಾ? ಏನ 2 ಗಂಟೆಗೆ ಬತ್ತಾನೆ ಅಂತ ಕಾಯ್ಕೊಂಡ್ ಕೂತಿದ್ರೆ ಲಾಡು ಎಲ್ಲ ಹಿಡ್ಕೊಂಡಿದೆ ತಿನ್ಸೋಣ ಅಂದ್ಬಿಟ್ಟು ಅಷ್ಟೇ ಮುಗೀತು. ನಾನ್ ತಿನ್ಕೊಂಡ್ಬಿಟ್ಟೆ. ಲಾಡು ಬೇಕಾ? ನಾನು ತಿನ್ಕೊಂಡಿದ್ದೀನಿ. ಬರ್ಕೊಡ್ತೀನಿ. ಇಲ್ಲಿ ನೋಡಿ ಗೈಸ್, ಟೈಮ್ ಎಷ್ಟು ಗೊತ್ತಾ? 1:30. ನಂದು 300K ಆಗಿರೋದು ಯಾವಾಗ? ಎಲ್ರು ಬಂದು 9:30, 10:30, 11 ಗಂಟೆಗೆ ಬಂದು ವಿಶ್ ಮಾಡಿದ್ರೆ ಈ ಹುಡುಗಿ 1:30ಗೆ ಬಂದು ವಿಶ್ ಮಾಡ್ತೈತೆ. ಚಿರು ಏನ್ ಸ್ನಾನಕ್ಕೆ ಹೋಯ್ದ್ನಾ? ನಿಮ್ಮ ಅಮ್ಮ ಏನ್ ಸ್ನಾನಕ್ಕೆ ಹೋಯ್ದ್ರಾ? ನನ್ನ ಮುಂದೆ Few minutes later. ಗೈಸ್ ಹೊಡೆದ್ಬಿಟ್ಟು ಚಿರು ಕೈ ನುಲ್ಸ್ಬಿಟ್ಟ. ಅಮ್ಮನ ಮುಂದೆ ಕೈ ನುಲ್ಸ್ಬಿಟ್ಟ. ಅಮ್ಮನ ಮುಂದೆನೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಟೈಮು 2 ಗಂಟೆ ಹತ್ತತ್ರ. ಇವಾಗ ಫುಲ್ ಪ್ರಾಪರ್ ಆಗಿ ಫ್ರೆಶ್ ಅಪ್ ಆಗ್ಬಿಟ್ಟು ರೀಲ್ ಶೂಟ್ ಒಂದಲ್ಲ, ಮೋಸ್ಟ್ಲಿ 2-3 ರೀಲ್ ಶೂಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಪಾರ್ಕ್ ಹತ್ರಕ್ಕೆ ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಇವಾಗ ಏನಂದರೆ ಚಿರುಗೆ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಕ್ಕೆ ಬಿಟ್ಟಿದ್ದೀನಿ. ಸೊ ಇವತ್ತು ಐ ಥಿಂಕ್ ಆಲ್ಮೋಸ್ಟ್ ನಾನು ಇದು ಅಣ್ಣಂಗೆ ಇರಿಟೇಟ್ ಮಾಡೋದು. ಅವನಿಲ್ಲ ಬುಜ್ಜಿ, ಅವನಿಲ್ಲಿ ಕೆಳಗೋದ್ನ ಚಿರು ಇವಾಗ ಇರಿಟೇಟ್ ಆಗ್ಬಿಟ್ಟವನೆ. ನಾನು ಹಂಗೆ ಹಿಂಗೆ ಹೇಳ್ಬಿಟ್ಟು ಅವ್ರ ಅಮ್ಮಗೆ ಏನೋ ಹೇಳ್ಬಿಟ್ಟು ಒಂದು ಸ್ವಲ್ಪ ಇರಿಟೇಟ್ ಮಾಡಿದ್ದೀನಿ. ಅಂದರೆ ಅಂದ್ರೆ ತಪ್ಪಿಲ್ಲ ಅಂತಲ್ಲ, ತಪ್ಪಿರೋದಕ್ಕೇ ಅದನ್ನೇ ಹಿಡ್ಕೊಂಡು ಒಂದು ಸ್ವಲ್ಪ ಇರಿಟೇಟ್ ಮಾಡ್ತಾಯಿನಿ. ಎಲ್ಲರೂ ಬರ್ತಾರೆ, ಇವಾಗ ನಾನು ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಹೇಳಿ ಸಾರ್. ಏನೋ ದೊಡ್ಡವರು ನೆನ್ಸ್ಕೊಂಡ್ಬಿಟ್ಟವ್ರೆ ಗೈಸ್. ಚಿನ್ನಿ ಥ್ಯಾಂಕ್ ಯು. ಪಾರ್ಟಿ ಅಂದ್ರೆ ತಿಕ್ಕೊಂಡ್ ಮೇಲೆ ಬಿಡೋದು. ಗೈಸ್ ಇಲ್ಲಿ ನೋಡಿ ಎಲ್ಲ ರೆಡಿ ಆಗಿದ್ದಾರೆ. ನಮ್ಮ ಚೋಟ ಮರಿ ಏನಾದ್ರು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಹಿಂಗೆ ಯಾಕೆ ಹೋಗೋದು ನೋಡಿ, ಹಿಂಗೆ ಸೇಮ್ ಹಿಂಗೆ. ಇಷ್ಟು ಉದ್ದ ಆಗ್ಬಿಟ್ರೆ ಎಷ್ಟು ಉದ್ದ ಆಗ್ಬೋದಾಗ? ನಿಮ್ಮಷ್ಟು ಉದ್ದ ಆಗ್ತಾಳ ಪಕ್ಕ. ಗೈಸ್ ಇಲ್ಲಿ ಅಪ್ಪ ನೋಡಿ, ಗೈಸ್ ಇಲ್ಲಿ ಸಾರ್ ಕೊಡಿ ಸಾರ್. ಗೈಸ್ ಏನ್ ಗೊತ್ತಾ ಗೈಸ್, ಒಂದು ಅಪ್ಪ ಅಮ್ಮ ಗೈಸ್ ಎಂತ ಗೊತ್ತಾ, ಇವನು ಅಮ್ಮ ಮಾತೆ ಕೇಳಲ್ಲ ಗೈಸ್. ಅಮ್ಮನ ವಿರುದ್ಧನೇ ಅಮ್ಮಂಗೆ ಎದುರು ಉತ್ತರ ಕೊಡೋಷ್ಟ ಆಗ್ಬಿಟ್ಟವನೇ. ಯಪ್ಪ ಅಲ್ಲಾಡ್ಸ್ಬೇಕಲ್ಲ. ಏನ್ ಬುಜ್ಜಿ, ಯಾರಿಗೆ ಹೇಳ್ತಿದ್ದೆ ಶೂಟ್ ಅಂತ? ಯಪ್ಪ ಬುಜ್ಜಿ ನಾನು ಹೇಳ್ಕೊ. ಎಂತ ಬಾಯಲ್ಲಿ ಏನೇ ಮೊಬೈಲ್. ಯಪ್ಪ ಲೋ ಬುಜ್ಜಿ, ಅಪ್ಪ ನೀ ಶೂಟ್ ಇಟ್ಟು ಯಪ್ಪ ನನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಮ್ಮ ಚೋಟ ಮರಿ ಚಿರುಗಿ ಹಿಂಗೆಲ್ಲ ಹೇಳ್ತಾ. ಏನ್ ಪಾಪ ಏನೋ ಹೇಳ್ದಲ್ಲೇನೋ? ವಿಡಿಯೋ ಮಾಡಗಂಟ ಸುಮ್ನೆ ರೀ, ಆಮೇಲೆ ಕಿತ್ತಾಡ್ಕೊಳ್ಳಿ. ಇವನು ಸರಿಯಿಲ್ಲ ಸರಿಯಿಲ್ಲ ಅಂದ್ರೆ ಏನಪ್ಪ? ಅಮ್ಮಂಗೆ ಎದುರು ಉತ್ತರ ಕೊಡ್ತಾನೆ. ಯಪ್ಪ ಏನಕ್ಕ ಇದು? ಬೆಲೆ ಇಲ್ಲ, ಹಾಕ್ಬಿಟ್ರೆ ಏನು ಅಮ್ಮಂಗೆ ಎದುರು ಉತ್ತರ ಕೊಟ್ಬಿಟ್ರೆ? ಇಲ್ಲ ಅಮ್ಮ ಚಿರಂತ ಏನಾದ್ರು ಅಕ್ಕಗ್ ಮಾಡಿರೋ ತರ ಅವ್ನು ನಿನಗ್ ಮಾಡ್ಬಿಟ್ಟಿದ್ರೆ ಮಮ್ಮಿ. ಯಪ್ಪ ದೇವ್ರೇ. ಆದ್ರೆ ಏನ್ ಹೇಳಿ ಅಕ್ಕ? ಕರೆಕ್ಟ್ ಅಷ್ಟೇ. ನಾವೆಲ್ಲ ಹೋಗ್ಬಿಡ್ತಿದ್ವಿ. ಅಕ್ಕ ಅವ್ನೇನಾರು ನಿಮ್ಗೆ ಹಂಗ್ ಮಾಡಿದ್ರೆ ಹೊಡಿರಿ ಅಕ್ಕ, ಬೈರಿ ಅಕ್ಕ. ಇಲ್ಲ ಅಂದ್ರೆ ನೋಡಿ ಮೊಬೈಲ್ ಏನಾದ್ರು ಇಸ್ಕೊತೀರಾ? ಮಾತಾಡಂಗಿಲ್ಲ ಆಯ್ತಾ? ಇಬ್ರು ಸೈಲೆಂಟ್. ಯಾಕೆ ಸರ್ ಗುಮ್ಮಂತ ಕೂತ್ಕೊಂಡ್ಬಿಟ್ಟಿದ್ದೀರಾ? ಬುಜ್ಜಿ ತರ ಬುಜ್ಜಿ ಅಳ್ಸ ಬುಜ್ಜಿ. ಇಸ್ ಚಿರು ಇಸ್ ಕ್ರೈ. ಅಳ್ತಾರ ನೋಡಿ. ಮೈ ಗಾಡ್
ಗೈಸ್ ಅವ್ನಿಗೆ ಏನ್ ಗೊತ್ತಾ, ಇನ್ನೊಂದು ವಿಷಯ ಈಗಲೇ ಹೇಳ್ಬಿಡ್ತೀನಿ ಕೇಳಿ. ಅವ್ನಿಗೆ ಏನಾದ್ರು ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಏನಾದ್ರು ಫುಲ್ ಹೆವಿ ಕೋಪ ಟ್ರಿಗರ್ ಆಗ್ಬಿಟ್ರೆ ಮನೆಗೆ ಹೋಗ್ಬಿಟ್ಟು ಹೆವಿ ಜಗಳ ಮಾಡ್ತಾನೆ. ಜಗಳ ಮಾಡಾದ್ಮೇಲೆ ಈ ವ್ಲಾಗ್ನ ಪೋಸ್ಟ್ ಮಾಡ್ಬೇಡ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಮುಂಚೆನೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ಮುಂಚೆನೆ. ಅಲ್ಲ ಇವನ್ ದುಃಖ ಆಗಿದ್ದಾಗ ಮಾತ್ರ ಪೋಸ್ಟ್ ಮಾಡ್ಬಾರ್ದು. ಅದೇ ಬುಜ್ಜಿ ದುಃಖ ಯಾವ ಕಡೆಯಿಂದ ನ್ಯಾಯ ಇದು? ಬೇಜಾರಾಗ್ಬಿಟ್ರೆ ಅಣ್ಣ ಅದ್ ಹಾಕ್ಬೇಡ ಅಂತಾನೆ. ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ ಇರ್ಬೇಕು ಏನೇ ಇದ್ರು. ಬೇರೆಯವ್ರು ಅಂದ್ರೆ ಅವ್ನ್ಗೆ ಹೆಂಗ್ ಬೇಚಾರ ಈಗ ಹಂಗೆ ಅಪ್ಪ. ಹೌದಕ್ಕ, ನೀವು ಕರೆಕ್ಟ್. ಮೂವಿ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದ್ ದೇವ್ರ ಹಾಡ್ ಬರಲ್ವಾ, ಹಂಗೆ ಲಾಗಲೆಲ್ಲ ಅಳ್ತಾ ಇರತ್ತ ಹುಡುಗಿ. ಎಲ್ಲ ಲಾಗಲ್ ಅಳಿಸ್ತಾರೆ, ಮಾತ್ರ ಆಟ ಆಗಿಲ್ಲ. ಏನ್ ನಗದು? ಅಳೋದ್ಯಾಕೆ ನೀನು? ಅಳೋದ್ಯಾಕೆ? ಅಳೋದ್ಯಾಕೋ? ನಾನು ಹೇಳಿರೋ ಮಾತು ನಿಜ, 100% 200% ನಿಜನೇ. ನೋಡಿ ಬೇಕಾರೆ ಒಟ್ಟಲ್ಲಿ ಇದು ಪೋಸ್ಟ್ ಮಾಡ್ತೀನಿ ಅಕ್ಕ. ಏನಾದ್ರೂ ನನಗೆ ಗೊತ್ತಿಲ್ಲ ಅಕ್ಕ, ಹೇಳ್ಬಿಟ್ಟಿದ್ದೀನಿ. ಅವ್ನು ಸ್ಟ್ರೈಕ್ ಮಾಡಿ ವ್ಲಾಗ್ ಪೋಸ್ಟ್ ಮಾಡಬೇಡಿ ಅಂತ ಏನ್ ಹೇಳಿದ್ರು ಮುಂಚೆ ಹೇಳ್ಬಿಟ್ಟಿದ್ದೀನಿ ನಾನು. ಏನ್ ಹೇಳ್ದೆ ಚಿರು? ಏನ್ ಹೇಳ್ದೆ ಚಿರು? ರೀಲ್ ಮಾಡಲ್ವಂತೆ ಗೈಸ್, ಚಿರು ರೀಲ್ ಮಾಡಲ್ವಂತೆ. ಆಗ್ಲೇ ಅಣ್ಣ ಅರ್ಧಕ್ಕರ್ಧ ಬೆಂದೋಗ್ಬಿಟ್ಟವನೆ, ಇನ್ನೊಂದು ಸ್ವಲ್ಪ ಅಷ್ಟೇ ಔಟ್ ಅವನು. ಅಯ್ಯೋ ನಿನ್ನ ಮುಖನ ಈಗ ಈ ತರ ನೋಡೋದಿಕ್ಕೆ ಆಗ್ತಾ ಇಲ್ಲ ಚಿರು. ಯಾಕ ಚಿರು ಹಿಂಗಾಗ್ಬಿಟ್ಟಿದ್ಯಾ? ಅಕ್ಕ ಬೆಂದೋಗ್ಬಿಟ್ಟವನಕ್ಕ. ಅಲ್ಲ ಇವನು ಬೇರೆಯವ್ರಿಗೆ ಬೆನ್ಸ್ತಾ ಖುಷಿ, ಬೇರೆಯವ್ರು ಇವನಿಗೆ ಬೆನ್ಸಿದ್ರೆ ನೋಡಿ ಗೈಸ್, ನೋಡಿ ಇರಿಟೇಟಿಂಗ್ ಸುದೀಪ್ ಅಲ್ಲ, ಇರಿಟೇಟಿಂಗ್ ಚಿರು ಮಾಡಿರೋದು ಅಷ್ಟೇ. ಬರ್ನೌಟ್ ಗೈಸ್. ಇರಿಟೇಟ್ ಆಗಿರೋದಕ್ಕೆ ಅಣ್ಣ ಸಾಂಗ್ಗಳು ಯಾವ್ದು ಹಾಕ್ತಾನಂದ್ರೆ ಬಂದಿದ್ದು ಒಬ್ಬನೇ, ಹೋಗೋದು ಕೂಡ ಒಬ್ಬನೇ. ಈಗ ಈ ಸಾಂಗು ಗೈಸ್ ಬಂದು ಯಾವ್ದೋ ಒಂದು ಲೇಔಟಿಗೆ. ಅಂಕಲ್ ಅಲ್ಲಿ ಅಂಕಲ್ ಗುಡ್ ಮಾರ್ನಿಂಗ್. ಅಂಕಲ್ ನಿಮ್ಮ ಮಗ ಫುಲ್ ರೋಸ್ಟೆಡ್. ಯಾಕ? ಹೌದು, ಅದೇ ಕೋಪ ಹೋಗವ್ನ. ಯಾಕ? ಅಕ್ಕ ಎಲ್ಲ ಮಾತಾಡ್ತಿದ್ವಿ ಅಷ್ಟೇ, ಇನ್ನೇನು ಅಂಕಲ್? ಏನಿಲ್ಲ, ನಮ್ದೇನಿಲ್ಲ. ಚಿನ್ನು ನನ್ನ ಚಿನ್ನು ಅಲ್ಲಿ ಹೋಯ್ತಾರೆ, ಸಮಾಧಾನ ಮಾಡ್ಕೊಂಬರಕ್ ಹೋಗ್ತಾರೆ. ಕಿವಿಲಿ ಹೇಳ್ತಾರೆ ನೋಡಿ, ಕಿವಿಲಿ ಅಷ್ಟೇ. ಒಂದಾಗ್ಬಿಟ್ರು ಅಪ್ಪ ಮಗ. ಅಲ್ಲಿ ನೋಡಿ ಅವ್ರ ಅಪ್ಪನ ಹತ್ರ ಡೀಲ್ ಕುದುರಿಸ್ಬಿಟ್ಟು, ಡ್ಯಾಡಿ ಹಿಂಗ್ ಮಾಡ್ತಾವ್ ಡ್ಯಾಡಿ, ಅಮ್ಮ ನೋಡ್ ಡ್ಯಾಡಿ. ಅಲ್ಲ ಹಂಗೆ ಹೇಳಿರೋದು, ಅಮ್ಮ ನೋಡ್ ಡ್ಯಾಡಿ ಏನಣ್ಣ ಡೀಲ್ ಕುದುರಿಸ್ಬಿಟ್ಟು ಬಂದ. ಡೀಲ್ ಕುದುರಿಸ್ಬಿಟ್ಟು ಬಂದ. ಈ ವಿಡಿಯೋ ನೀನು ಎಷ್ಟು ಮಾಡಿದ್ರು ಪೋಸ್ಟ್ ಆಗಲ್ಲ. ಈ ವಿಡಿಯೋ ಪೋಸ್ಟ್ ಆಗ್ಲೇಬೇಕು. ಈ ವಿಡಿಯೋ ಅಕ್ಕ, ಈ ವಿಡಿಯೋ ಏನಾದ್ರು ಪೋಸ್ಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಇಂದ ನಿಮ್ ಜೊತೆ ವಿಡಿಯೋನೇ ಮಾಡಲಕ್ಕ. ಈ ವಿಡಿಯೋ ಪೋಸ್ಟ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ ಜೊತೆ ವಿಡಿಯೋನೇ ಮಾಡಲಕ್ಕ. ನನಗೂ ಅದೇ ಬೇಕಾಗಿರೋದು. ಏನ್ರಿ ನಿಮ್ಗೂ ಅದೇ ಬೇಕಾ? ಏನ್ರಿ ನೀವ್ ಹೇಳಿದ್ದು ಬಾಯಿ ಮಾತು? ಏನ್ರಿ ನೀವು ರೀ? ಅವನ್ಗೂ ಅದೇ ಬೇಕಂತೀರಿ, ನಾವು ಫೋರ್ಸ್ ಮಾಡಿ ಕರಿಬಾರ್ದಂತೆ ವಿಡಿಯೋಗೆ. ಈಗ ಹೇಳಿಲ್ವೇಗ? ಏನ್ರಿ ಮಾತು ಹೇಳಿದ್ ನೀವು? ಹೇಳ್ರಿ, ಮಾತು ಕೇಳ್ರಿ. ಸೈಲೆಂಟಾಗಿ ನಿಂತಿರೋದು ನೋಡು. ಸಪೋರ್ಟು ಅಲ್ಲಿ ಇನ್ನೊಂದು ಕಾಮಿಡಿ ಬಂತು, ತಲೆಗೆ 100 ರೂಪಾಯಿ ಕೊಟ್ಬಿಟ್ಟು ಹಿಂಗೆ ಹೇಳಂತೆ. ನೋಡಿ ಇನ್ನೂ ಒಂದು ರೀಲ್ ಶೂಟ್ ಮುಗ್ದಿಲ್ಲ, ಆಗ್ಲೇ ಬನ್ನು ನೀರು ರಸ್ಕು ಎಲ್ಲ ತಿನ್ನಕತ್ತಾರೆ. ಅಮ್ಮ ಆಂಟಿಗೆ ಬೇಕಾಗಿರೋ ಎಲ್ಲಾ ಕ್ವಾಲಿಟೀಸು ನೀನಲ್ಲಿ ಐತೆ ಕಣಮ್ಮ. ಆಂಟಿಗೆ ಬೇಕಾಗಿರೋ ಕ್ವಾಲಿಟೀಸ್ ಅಲ್ಲಿ ಏನ್ ಬೇಕೋ ಎಲ್ಲ ನೀನಲ್ಲಿದೆ, ತುಂಬಾ ಇದೆ. ಅಂಕಲಿಗೆ ಏನೇನ್ ಬೇಕೋ ಎಲ್ಲಾ ಕ್ವಾಲಿಟೀಸು ನೀನಲ್ಲೈತೆ, ನೀನಲ್ಲ ಎಲ್ಲ ಐತೆ ಗೊತ್ತಾ. ಖುಷಿ ಆಯ್ತೈತೆ, ಖುಷಿ ಆಯ್ತೈತೆ. ಇವತ್ತು ನೀನು ಹೇಳ್ಬೇಕು, ಖುಷಿ ಆಯ್ತೈತೆ ಗೊತ್ತಾ. ಗೈಸ್ ಟೈಮು 4 ಗಂಟೆ. ಅಂಕಲ್ ನೋಡಿ ನಮ್ಗೆ ವಡಾಪಾವು, ಏನೇನ್ ಅಂಕಲ್ ಅದು? ವಡಾಪಾವು, ಜಿಲೇಬಿ. ವಿಡಿಯೋದಲ್ಲಿ ಸುದೀಪ್ ಅಣ್ಣ ತಿನ್ನಲ್ಲ, ಬಟ್ ರಿಯಲ್ ಆಗಿ ತಿನ್ನುತ್ತೆ. ಸುಳ್ಳು ಹೇಳಿದ್ರೆ ನಿಮ್ ಇದ್ರ ಮೇಲೆ ಆಣೆ, ಇದ್ರ ಮೇಲೆ ಆಣೆ. ಸುಳ್ಳು ಹೇಳಿದ್ರೆ ನಿಮ್ ಇದ್ರ ಮೇಲೆ ಆಣೆ.
ನನ್ಗೆ ಫೋರ್ಸ್ ಮಾಡೋರು ತಿನ್ನು ಅಂತ, ಬಟ್ ನಾನು ತಿಂತ ಇಲ್ಲ ಗೈಸ್. ಆನೆಸ್ಟ್ಲಿ 100ಕ್ಕೆ 200% ನಮ್ಮ ಸಬ್ಸ್ಕ್ರೈಬರ್ಸ್. ನಾನು ಈಗ ಕಣ್ಣುಡಿತಾನೆ ಅಂಕಲ್. ನೀವು ನಿಯತ್ತಾಗಿದ್ರೆ ಅಂಕಲ್ ನಿಜ ಹೇಳ್ಬೇಕು ಅಂಕಲ್, ನಿಜ ಹೇಳಿ ಅಂಕಲ್. ಬೆಲೆ ಇಲ್ಲ ಪಾಪ, ಬೇಡ ಹೇಳಿ ಅಂಕಲ್, ನಿಮ್ಮ ಮನಸ್ಸಾಕ್ಷಿ ಮನಸ್ಸು ಮುಟ್ಟಿ ಹೇಳಿ. ಬುಜ್ಜಿಗೆ ತಾನೇ ತಂದಿರೋದು ನೀವು. ಅಷ್ಟೇ ಗೈಸ್. ಮನೆ ಹತ್ರ ನಮ್ಮ ಸುವೆಲ್ಲು ಮೋಸ್ಟ್ಲಿ ಏನು ಹುಡುಗರು ಬಂದಿರ್ಬೇಕನೋ. ಇವಾಗ ಪಟ್ಟ ಅಂತ ಒಂದೇ ಒಂದು ಡ್ಯಾನ್ಸ್ ರೀಲ್ ಐತೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀವಿ. ನಾನು ನಮ್ಮ ಚೋಟ ಮರಿ ಮ್ಯಾಚಿಂಗ್ ಇವಾಗ ಮೈಲ್ ರೇ ಹೋಗಿ ಮನೆ ಹತ್ರ ಸುವೆಲ್ಲು ಬಂದಿದಾರಂತೆ, ಅದಕ್ಕೆ ಟಕ್ಕಂತ ಹೊಡ್ತಾ ಇದೀವಿ ಗೈಸ್. ಬಂದ ಮನೆಗೆ ಗಾಡಿಗಳು ಸುವೆಲ್ಲು, ಪ್ರೇಮು, ರಿತಿಕ್ಕು, ಅನೀಶ್ತು ಎಲ್ಲರದು ಗಾಡಿ ಕಾಣಿಸ್ಬಿಟ್ಟೈತೆ. ಎಲ್ಲ ಮೇಲಿರ್ತಾರೆ. ಬನ್ನಿ ಬನ್ನಿ. ಪ್ರೇಮ್, ಉಯ್ ವಾ, ಶಿವಾಜಿ ದ ಬಾಸ್. ಬಾಸ್ ಏನ್ ಈ ಕಡೆ ಅಪ್ರೂಪಕ್ಕೆ ಏನ್ ಪ್ರೇಮ್ ಪ್ರೇಮ್ ಚಿನ್ನಿ ಕರ್ಸ್ಬಿಟ್ಟಿದ್ಯಾ? ಪ್ರೇಮ್ ಅವ್ನು ಬರೋಲ್ಲ. ಪ್ರೇಮ್ ಅವನು ಏನ್ರಿ ಸಾರ್ ನೀವ್ ಬಂದ್ಬಿಟ್ಟಿದ್ದೀರಾ? ಆಶ್ಚರ್ಯ, ಸ್ಪೆಷಲ್ ಸರ್ಪ್ರೈಸ್ ಗೈಸ್. ಇಲ್ಲಿ ನೋಡಿ ಚಿನ್ನಿ ಸಮಾಧಾನ. ಇವಾಗ ಬಂದ ಬೆಲೆ ಅದು ಹೇಳಿಲ್ಲ ಬೆಲೆ. ಅನೀಶ್ ಬಂದವನೆ, ಅಕ್ಕಿ ಪ್ರೇಮು ನಮ್ ಸುವೇಲು ಗೈಸ್. ಆಶ್ಚರ್ಯ ವಿಚಾರ, ಅಪರೂಪಕ್ಕೆ ಸಿಕ್ಬಿಟ್ಟು ಸಿಗಲ್ಲ ಗೈಸ್ ಹಂಗೆಲ್ಲ. ಬಿಸಿ ಪರ್ಸನ್, ಆಟಿಟ್ಯೂಡ್, ಫುಲ್ ಇಗ್ನೋರೆನ್ಸ್. ಏನ್ ಅನ್ಕೊಂಡ್ಬಿಟ್ಟಿದ್ರ ಚಿನ್ನಿ ಅಂದ್ರೆ? ನಿಮಗೀಗ ಬಂದಾಗ ಹಾಯ್ ಅಂತ ಹೇಳದ್ನಾ ನೋಡಿ. ಒಂದ್ ಹಾಯ್ ಅಂತ ಹೇಳು ಗೈಸ್. ಇರಿ ಇನ್ನೊಂದ್ ವಿಚಾರ ಏನಂದ್ರೆ, ಜನವರಿ ಮಂತಲ್ಲಿ ಮಾತು ಬಿಟ್ಟವರು ಇನ್ನೂ ಮಾತಾಡ್ತಿಲ್ಲ. ಸರ್ ಬನ್ನಿ ಸರ್, ನಿಮಿಷ ಸರ್, ಒಂದ್ ನಿಮಿಷ ಬನ್ನಿ ಸರ್. ಶಿಶಾ ಜನವರಿ ಮಂತಲ್ಲಿ ಬಿಟ್ಟಿರೋದು ಮಗ. ಇರೋ ನಿಮಿಷ, ನೀನ್ ಏನಂದ್ರು ಬಿ ಅಂದ್ರು ಒಂದೇ ಬಾಯ್ಲೆ ಎದ್ರುಗೋಬೇಡ. ಇಬ್ರು ಮಾತಾಡ್ತಲ್ಲ ಇನ್ನು ಗೈಸ್. ಏನ್ ಪ್ರಶ್ನೆ? ಪವನ್ ಅಂದ್ರೆ ಇವನು, ಹೇಮಂತ್ ಅವನು, ಇವನ್ ಪ್ರೇಮ. ಇವ್ನ್ ನೋಡಿದ್ರೆ ಗೊತ್ತಾಗ್ಬಿಡಲ್ಲ ಅವನು. ಪ್ರೇಮ್ ನೋಡು, ಕರೆಕ್ಟ್. ಪ್ರೇಮ್ ನಿಂಗೋಸ್ಕರ ಸಾಂಗ್ ಡೆಡಿಕೇಟ್ ಮಾಡ್ತಾ ಇದೀವಿ. ಪ್ರೇಮ್ ಅಡಿನ 3, 2, 3 One eternity later. ಪ್ರೇಮ ಚಂದ್ರಮಾ ಪ್ರೇಮ್ ನಂದಲ್ಲ ಸೆಲೆಬ್ರೇಷನ್, ನಿಂದು ಪ್ರೇಮ್. ಗೈಸ್ ಇಲ್ಲಿ ನೋಡಿ ಇನ್ನೊಬ್ರು ಬಿಸಿ ಪರ್ಸನ್ ಗೈಸ್. ಕೇಕ್ ತಂದರೆ ಕೇಕ್ ಕಟ್ ಮಾಡುವ ಬನ್ನಿ. ಅಯ್ಯಯ್ಯೋ ನಾನ್ ನೋಡೇ ಇಲ್ಲ ನಾನು. ಏನ್ರಿ ಇದು ಫುಲ್ ತೆಗ್ಸ್ಬಿಟ್ಟಿದ್ದೀರಾ? ಓ ಮೈ ಗಾಡ್. ಅದೇನ್ ಗೊತ್ತಾ ಗೈಸ್, ಎಲ್ಲರೂ ಕಮೆಂಟ್ ಅಲ್ಲಿ ಫುಲ್ ಫೀಲ್ ಅಂತ ಏನ್ ಸಾರಿ ಫುಲ್ ಕಮೆಂಟ್ ಆಗ್ತಿದ್ರಲ್ಲ, ಕ್ರಶ್ ಅಂದ್ಬಿಟ್ಟು. ಆ ಫೀಲ್ ಅಲ್ಲಿ ಇರೋದಕ್ಕೆ ಕಟಿಂಗ್ ಮಾಡಿಸಿರೋದು ಅಣ್ಣ. ಮಗನೇ ಶಕೆ ಇದಕ್ಕೆ ಮಾಡ್ತಿರೋದು. ಪ್ರೇಮ್ ನಂಬಲ್ಲ ಪ್ರೇಮ್ ಹಾಕೋರಿ. ಏಯ್ ನೀವ್ 3 ಜನ ಮಾತಾಡ್ತಿದ್ರ ಪಾಪ. ಅವ್ನು ಏನ್ ತಪ್ಪು ಮಾಡೋನು? ಅವ್ನ್ ಕೊನೆ ಗುಂಪು ಮಾಡಿಕ್ಕಿದ್ರ ಅವನ. ಯಾಕ್ರೆ ಇದ್ರಿ ನೀವಿಬ್ರು ಯಾಕೆ ಇದ್ರಿ? ಅಯ್ಯೋ ದೇವ್ರೆ. ಅಪ್ಪ ಇದ್ರಲ್ಲಿ ಒಂದು ನೀತಿ ಪಾಠ ಇದೆ. ಏನು ಗೈಸ್ ಈ ಕೇಕ್ ಸಖತ್ತಾಗೈತೆ. ಏನು ನೀತಿ ಪಾಠ? ಏನು ಎಲ್ಲಾ ಕಲರ್ ಕೊಲಾಗ್ ಟ್ರೀಟ್ ಮಾಡ್ಬೇಕಾ? ಅಲ್ಲ ಕ್ಯಾನ್ಸಲ್. ಇವನಿಗೆ ಮಾತ್ರ ಗೊತ್ತಿರೋದಾ?
ಚಿಕ್ಕವರಿಂದ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತಿಲ್ಲಪ್ಪ. ಗೊತ್ತಿಲ್ಲ ದೊಡ್ಡವನ್ ಏನಿದು ರೈನ್ಬೋ ತರ ಹೊಳಿತಿರ್ಬೇಕು. ಲೈಫು ನೋಡು ಇದು ಏನೇನೇನೇನು ಲೈಫ್ ಫುಲ್ ಕಲರ್ಫುಲ್ ಆಗಿರ್ಲಿ ಅಂತ. ಓಯ್ಯೋ ಯೋ 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 ಹ್ಯಾಪಿ ಆನಿವರ್ಸರಿ ಅಂತೆ. ಇದೇನು ಇದೇನು ಹ್ಯಾಪಿ ಆನಿವರ್ಸರಿ. ಹೋಗಿ ಹೋಗಿ ಯಾರು ನಂಬಿದ್ದೀನಿ ನಾನು. ಯಾವ ಕಾಳ ಅದು ಹೆಂಗ್ ಹೋಯ್ತೋ ಕೈ ಹಿಂಗ್ ಹೊಂಟೋಗ್ಬಿಡ್ತಂಗೆ. ಪಾಪ ಅವನು ಎಷ್ಟೇ ಜಗಳ ಮಾಡ್ಕೊಂಡಿದ್ರು ನಮ್ಮ ಹುಡುಗ ಗೈಸ್ ಮನೆ ಇರು ಯಾಕೆ ಸ್ಪೆಕ್ಸ್ ಬೇಕಾ? ಸ್ಪೆಕ್ಸ್ ಮೊಬೈಲ್ ಬೇಕಾ? ಎಲ್ರಿಗೂ ಸಮಾನತೆ ಇರ್ಬೇಕಪ್ಪ. ರೈಟ್ಸ್ ಟು ಈಕ್ವಾಲಿಟಿ. ಎಲ್ರಿಗೂ ಸಮಾನತೆ ಇರ್ಬೇಕು. ನನ್ನ ಕೈಲಿ ಈಕ್ವಾಲಿಟಿ ಇದೆ. ಫಸ್ಟ್ ನಿಂತಿನ ಲೇಡೀಸ್ ಫಸ್ಟ್ ಇಬ್ರು ತಿನ್ನಮ್ಮ. ಅಪ್ಪ ನೀನು ನಿಜಲ್ಲಿ ಹೊಡೆಯಲ್ಲ, ಸೀರಿಯಸ್ ಆಗಿ ಹೊಡೆಯಲ್ಲ. ಬೇಡ ಬರೋ ಯಾರನ್ನ ಬಿಟ್ರು ಪ್ರೇಮ್. ನಂಬಿಕೆ ಐತೆ. ನಾನು ಪ್ರೆಷರ್ಗೆ ಸ್ನಾನನೇ ಆಗೋಯ್ತು ಅಂತ. ಗೈಸ್ ಇಲ್ಲಿ ನೋಡಿ ಸುವೇಲ್ ಹೆಂಗ್ ಕೂತಿದ್ದಾನೆ. ಈ IAS ಆಫೀಸರ್ ಅಲ್ಲಿ ಇಂಟರ್ವ್ಯೂ ತಗೋಬೇಕಾರೆ ಈ ಕಡೆ ಒಬ್ರು ಕೂತಿರ್ತಾರೆ, ಈ ಕಡೆ ಇಲ್ಲಿ ಇಬ್ರು ಕೂತಿರ್ತಾರೆ ಇಂಟರ್ವ್ಯೂ ಕೊಡೋದಕ್ಕೆ. ಹಂಗ್ ಕೂತಿರೋದಲ್ಲಿ ತಗೊಳ್ಳೋರು ಅವಲೇ. ತಗೊಳ್ಳೋರು ಕೊಡೋರವೇನು? ಅವ್ನ್ ಕೊಡೋದು ಸಿಂಗಲ್ ಒಬ್ಬ ಕುತ್ಕೊಂಡ್ರೆ ಇಲ್ಲ ನೀನ್ ಅಂದ್ರೆ ಕ್ವಶನ್ ಕೊಡೋದಲ್ಲ ಆತರ ಹೇಳಿದ ನಾನು. ನಾನ್ ತಗೊಳ್ಳೋನು ಅವನ್ನೇ ಕೇಳೋ ಒಂದ್ ನಿಮಿಷ. ವಾಪಸ್ ನೀನ್ ಹೇಳು. IPS ಫುಲ್ ಫಾರ್ಮ್ ಗೊತ್ತು ನನಗೆ, ಟೆಸ್ಟ್ ಮಾಡ್ತಾ ಇದ್ದೀನಿ ಹೇಳು. ನಾನ್ ಕ್ವಶನ್ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಪ್ರೇಮ್ ಗೊತ್ತೇನ? ಪ್ರೇಮ್ IAS ಪಲ್ಲಿ ನನಗ್ ಗೊತ್ತಿಲ್ವೋ. ಗೈಸ್ ಇಲ್ಲಿ ನೋಡಿ ಕಣ್ಮುಂದೆ ಕೇಕು, ಜಿಲೇಬಿ, ವಡಾಪಾವ್ ಫೋರ್ಸ್ ಮಾಡ್ತಾನೆ ತಿನ್ನು 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 ಅಂತ. ತಿನ್ನಲ್ಲ ಒಂದ್ಸಲಿ ಡಿಸೈಡ್ ಆದ್ಮೇಲೆ ನನ್ ಮಾತು ನಾನು ಕೇಳಲ್ಲ. ಅದೇ ನೋಡಿದಿರಪ್ಪ ಜಿಮ್ ಮಾಡ್ದಲ್ಲ. ಇಲ್ಲ ಇದು ಫಿಕ್ಸ್. ಇದು ಫಿಕ್ಸ್. ಎಲ್ಲ ನೋಡಿರದೆ ಬರಲ್ಲ. ಪೆಪ್ಸಿ ಬಂತು. ಪೆಪ್ಸಿ ಎಲ್ರಿಗೂ. ಪ್ರೇಮ್ಗೆ PT ಮಸ್ತ್ ಅಂತ ರೇಗಿಸ್ತವ್ರೆ ಯಾರೋ ಲಾಯರು. ಇದ್ಯಾವುದು ಹೊಸ ನ್ಯೂಸು? ಕೇಕ್ ತಗೊಂಡವ್ರಿಗೂ ಏನೋ ಒಂದ್ ಮಾತಾಡ್ಕೊಂಡ ಪ್ರೇಮ್ ಸ್ವಲ್ಪ ತಲೆ ತಿನ್ನೋಣ ಅನ್ಕೊಂಡು ಹೇಳ್ತಾ ಇದ್ದೆ. ನೀನ್ ಹೇಳಾದ್ಮೇಲೆ ಗೊತ್ತಾಗಿತ್ತು. ಪ್ರೇಮ್ ಹೋಗಿ ಇವ್ನು ಅನಿಷ್ಟ ಕೇಳ್ತಿದ್ಯಾ? ಲೇಡೀಸ್ ಕಲೆ ಇಲ್ಲ ನನ್ನ ಮಾತು ಕೇಳು. ಜ್ಯೋತಿನಿ ಹೊಸ ಸೇರಿಸ್ಬೇಡ. ಲೇಡೀಸ್ ಅದು JNC ಎಲ್ಲ ಮಸ್ತ್ ಇರುತ್ತೆ ಕಾಲೇಜು. ಬೇಡ ಅಲ್ಲಿಗೆಲ್ಲ ಹಾಕ್ಬೇಡಿ. ಅವ್ನ್ ಬತ್ ಬರಲ್ಲ. ಏನೋ ಸಿಕ್ತು ಏನದು? ಪ್ರೇಮ್ ಅಂತಿದೆ. ಹೊಡೆದಾಕ್ಬಿಡು ಪ್ರೇಮ್. ನನಗೇನ್ ತೊಂದ್ರೆ ಇಲ್ಲ, ಹೊಡೆದಾಕ್ಬಿಡು ಪ್ರೇಮ್.
ಇದೆರಡನೇ ಸರಿ ಹಾಕ್ಸಿರೋದು ಮುಗೀತು ನಿನ್ ಕತೆ ಮುಗೀತು ಬಿಟ್ಟು ಮತ್ತದೇ ಅದಲ್ಲೇ ಇರೋ ಸೇಮ್ ಪ್ರೇಮು ಒಂದು ಚುಕ್ಕೆ ಇಲ್ಲ ಅಷ್ಟೇ ಅಲ್ಲಿ. ಪ್ರೇಮ್ ಇರಿ ಇಲ್ಲಿ ನೋಡಿ ಪ್ರೇಮ್ ಒಂದ್ ನಿಮಿಷ ಇಲ್ಲಿ ನೋಡಲ್ಲ ಇವನೇ ಚೆನ್ನಾಗ ನೋಡ ಇಲ್ಲಿ ಗೈಸ್ ಹೊರಟ್ರು ಎಲ್ಲ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಬೈ ಸುವೆಲ್, ಕಂಗ್ರ್ಯಾಚುಲೇಷನ್ಸ್. ಸುವೆಲ್ ಆಟಿಟ್ಯೂಡ್ ಸುವೆಲ್ ಏನ್ ಹೇಳೋದು ಆಟಿಟ್ಯೂಡ್ ಇಗ್ನೋರೆನ್ಸ್. ಥ್ಯಾಂಕ್ ಯು ಬೈ ಪ್ರೇಮ್, ಸಿಗೋಣ. ಟೇಕ್ ಕೇರ್ ವಿತಿನ್ ಮ್ಯಾನ್. ಬೈ, ಟೇಕ್ ಕೇರ್. ಸರ್ ಬೈ ಮ್ಯಾನ್, ಬೈ ಸ್ಟಾರ್ಟ್ ಬೈ. ಗೈಸ್ ಕಣ್ಣು ಸಿಕ್ಕಾಪಟ್ಟೆ ರೆಡ್ ಆಗ್ಬಿಟ್ಟೈತೆ, ಹೆವಿ ಅಂದ್ರೆ ಒಂಥರ ರೆಡ್ ಆಗ್ಬಿಟ್ಟೈತೆ. ಅವನು ಸ್ಪ್ರೇ ಏನ್ ಮಾಡ್ದ ಸೀದಾ ಕಣ್ಣು ಹೊಡೆದ್ಬಿಟ್ಟ, ಸೊ ಕಣ್ಣು ಉರಿತೈತೆ. ಇವಾಗ ಅದಕ್ಕೆ ಕಣ್ ಟ್ಯೂಬ್ ಹಾಕೊಬೇಕು. ಒಂದು ಸ್ವಲ್ಪ ಕಣ್ ಟ್ಯೂಬ್ ಹಾಕೊಂಡು ಒಂದು 20 ನಿಮಿಷ ಮಾಡ್ಕೊಂಡ್ಬಿಡ್ತೀನಿ. ಗೈಸ್ ಕಣ್ ಟ್ಯೂಬ್ ಹಾಕೊಂಡಿದ್ದೀನಿ. ಒಂದು 5-10 ನಿಮಿಷ ಆಯ್ತೇನೋ, ಟಕ್ಕಂತ ಎಚ್ಚರ ಆಯಿತು. ಏನಕ್ಕಂದರೆ ಕಾಫಿ ಕುಡಿಬೇಕಂತ. ಗೈಸ್ ಇವತ್ತು ನನ್ನ ಕಣ್ಣು ಮುಂದೆ ವಡಾಪಾವ್, ಪೆಪ್ಸಿ, ಕೇಕು, ಜಿಲೇಬಿ ಇಷ್ಟೆಲ್ಲ ಇತ್ತು. ಆದರೂ ಒಂದು ಚೂರು ತಿಂದಿಲ್ಲ. ಅನೀಶ್ ಫೋರ್ಸ್ ಮಾಡ್ದ, ಅಮ್ಮ ಫೋರ್ಸ್ ಮಾಡಿದ್ರು, ತುಂಬಾ ಫೋರ್ಸ್ ಮಾಡಿದ್ರು, ಬಟ್ ತಿಂದಿಲ್ಲ. ಆ್ಯಂಡ್ ಕಂಟ್ರೋಲಲ್ಲಿ ಇದ್ದೀನಿ. ಇದು ಎಷ್ಟು ದಿನ ಕಂಟ್ರೋಲ್ ಇರುತ್ತೋ ಗೊತ್ತಿಲ್ಲ, ಬಟ್ ಫುಲ್ಲು ಸ್ಟ್ರಿಕ್ಟಲ್ಲಿ ಇದ್ದೀನಿ ಕಂಟ್ರೋಲು. ಐ ಹೋಪ್ ಬ್ರೇಕ್ ಆಗಬಾರ್ದಿದ್ದು. ಏಕೆಂದರೆ ಹೊರಗಡೆ ಫುಡ್ಡು ತಿಂದಿಲ್ಲ, ಆಮೇಲೆ ಜ್ಯೂಸ್ ಯಾವುದು ಹೊರಗಡೆ ಕುಡ್ದಿಲ್ಲ ಅಂದರೆ ಸ್ಕಿನ್ನು ಗ್ಲೋ ಅಥವಾ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಅಂತ ಕೇಳಿದ್ದೀನಿ. ಅದಕ್ಕೋಸ್ಕರ ಸೊ ಐ ಆಮ್ ಫಾಲೋಯಿಂಗ್. ಗೈಸ್ ಫೈನಲಿ ಇವತ್ತಿನ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ನ ಎಂಡ್ ಮಾಡೋ ಸಮಯ. ಆ್ಯಂಡ್ ಫೈನಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ 300ಗೆ ಕಂಪ್ಲೀಟ್ ಆಗಿದೆ. ಸೊ ಯಾವಾಗ 0 ಅಥವಾ 1000 ಫಾಲೋವರ್ಸ್ ಇರ್ಬೇಕಾದ್ರೆ ಕನ್ಸ್ಕೊಳ್ತೀನಿ ನಾವು, ಬೈ ಗಾಡ್ ಯಾವಾಗ ಆಗುತ್ತೆ ನಂದು 200ಕ್ಕೆ, 100ಕ್ಕೆ, 300ಕ್ಕೆ. ಆ್ಯಂಡ್ 0 to 100ಕ್ಕೆ 100ಕ್ಕೆ ಅಂದರೆ ಫಸ್ಟ್ ಸುದೀಪ್ 04 ಅಕೌಂಟಲ್ಲಿ 0 to 100ಕ್ಕೆ ಮಾಡಬೇಕಾದ್ರೆ ಪಟ್ಟಿರೋ ಸ್ಟ್ರಗಲ್ಲು ಐ ಥಿಂಕ್ ಸುದೀಪ್ ಮಿನಿ ಲೈಫಲ್ಲಿ ಮೀನ್ಸ್ ಅಂದರೆ ಸ್ಟ್ರಗಲ್ ಎಡಿಟಿಂಗಲ್ಲಿ ಲೈಕ್ ಪಕ್ಕ ಇದೆ. ಫುಲ್ ಹೆವಿ ಕಷ್ಟಪಟ್ಟಿದ್ದೀನಿ ಎಡಿಟಿಂಗಲ್ಲಿ. ಬಟ್ ನನಗೆ ದೇವರು ಕೊಟ್ಟ ವರನೋ ಪಾಲಿಗೆ ಬಂದಿದೆ ಪಂಚಾಮೃತ ಅಂತಾರಲ್ಲ, ಅದೇ ಥರ ನಮ್ಮ ಸುದೀಪ್ ಸ್ಪೀಕ್ಸು. ಸೊ ನಾನು ಇಲ್ಲಿವರೆಗೂ ಬರೋ ಕಾರಣ ನನ್ನ ಯೂಟ್ಯೂಬಲ್ಲಿ 178K ಸಬ್ಸ್ಕ್ರೈಬರ್ಸು. ಆ್ಯಂಡ್ ನಾನು ಎಲ್ಲೇ ಹೋದ್ರೂ ಐಡೆಂಟಿಫೈ ಮಾಡ್ತಿದ್ದಾರೆ. ಸೊ ಇಷ್ಟೆಲ್ಲದಕ್ಕೂ ಕಾರಣ ನನ್ನ ಸುದೀಪ್ ಸ್ಪೀಕ್ಸ್ ಪೇಜು, ಹೆಮ್ಮೆಯಿಂದ ಹೇಳ್ಕೊತೀನಿ. ಆ್ಯಂಡ್ ಫಸ್ಟ್ ಅಕೌಂಟಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ, ಹೆವಿ ಅಂದ್ಕೊಳ್ಳಿ. ನಾನು ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಯಾರೂ ಮಿನಿ ಬ್ಲಾಗ್ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ ತೇಜು ಬ್ರೋ ಒಬ್ರು ಬಿಟ್ಟು, ತೇಜು ಬ್ರೋ, ಜಯಕರ್ ಕುಂದಾಪುರ್ ಇವರಿಬ್ರು ಮಾಡ್ತಾ ಇದ್ರು. ಬಟ್ ಮಿನಿ ಬ್ಲಾಗ್ ಅನ್ನೋದು ಅಂದ್ರೆ ಇರ್ಲಿಲ್ಲ. ಸೊ ಇವಾಗ ಹೆಂಗಂದ್ರೆ ಲಿಪ್ಸಿಂಕ್ ಮತ್ತೆ ಕಾಮಿಡಿ ಕ್ಯಾಟಗರಿ, ಆಕ್ಷನ್, ಈ ತರ ಒಂದೊಂದು ಕ್ಯಾಟಗರಿ ಇತ್ತಲ್ಲ. ಸೊ ಮಿನಿ ಬ್ಲಾಗ್ ಅನ್ನೋ ಕ್ಯಾಟಗರಿ ಇರ್ಲಿಲ್ಲ. ತೇಜುಬ್ರೋ ಮಾಡ್ತಿದ್ರು, ಬಟ್ ಯಾರಿಗೂ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಬಟ್ ದಿನೋ ತೇಜುಬ್ರೋ ಓಕೆ ಇದನ್ನ ಮಾಡ್ತಾರೆ ಅಂದ್ಬಿಟ್ಟು. ಬಟ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ಮಿನಿ ಬ್ಲಾಗ್ ಅಂದ್ರೆ ಗೊತ್ತಿಲ್ಲ. ಸೊ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು, ಶರತ್, ಅದಾದ್ಮೇಲೆ ಸಂಧ್ಯಾ ಅವರು, ನಿತ್ಯಶ್ರೀ, ಆಲ್ಮೋಸ್ಟ್ ನಮ್ಮ 5 ಜನ ಇಂದನೇ ಒಂದು ಮಿನಿ ಬ್ಲಾಗ್ ಅಂದ್ರೆ ಏನು, ಮಿನಿ ಬ್ಲಾಗ್ ಅಲ್ಲಿ ಏನೇನ್ ಮಾಡ್ತಾರೆ, ಮಿನಿ ಬ್ಲಾಗ್ಗೂ ಒಂದು ಕ್ಯಾಟಗರಿ ಅಂದ್ರೆ ಒಂದು ಕ್ಯಾಟಗರಿ ಮಿನಿ ಬ್ಲಾಗ್ ಇದೆ ಅಂತ ಗೊತ್ತಾಗಿದ್ದು ನಮ್ಮಿಂದನೇ ಅಂತ ಹೇಳ್ಬೋದು. ಬಿಕಾಸ್ ನಾವೆಲ್ಲ ಸೇರಿ ಒಟ್ಟಿಗೆ ಮಿನಿ ಬ್ಲಾಗ್ ಮಾಡ್ತಿದ್ವಿ. ಅಂಡ್ ಎಲ್ಲ ಸೇರಿ ಒಟ್ಟಿಗೆ ಬೂಸ್ಟ್ ಅಪ್ ಕೊಟ್ಟಾದ್ಮೇಲೆ ಎಲ್ರದ್ದು ಸಿಕ್ಕಾಪಟ್ಟೆ ಹೈಪ್, ಸಿಕ್ಕಾಪಟ್ಟೆ ರೀಚ್ ಹೋಗ್ತಿತ್ತು. ಅವಾಗ ಓಕೆ ಮಿನಿ ಬ್ಲಾಗ್ ಇಲ್ಲೊಂದಿದೆ, ಮಿನಿ ಬ್ಲಾಗ್ ಅನ್ನೋದು ಇದೆ ಅಂದ್ಬಿಟ್ಟು ಆಗ ಎಲ್ಲ ಒಂದೊಂದು ಶುರು ಆಯ್ತು. ಸೊ ಖುಷಿ ಆಗುತ್ತೆ. ಅಂಡ್ ಸುದೀಪ್ ಸ್ಪೀಕ್ಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾರ್ಯಾರು ಫಾಲೋ ಮಾಡ್ಕೊಂಡಿದ್ದೀರಾ. 3 ಲಕ್ಷ ಆಗಿದೆ. ಇನ್ನು ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 1 ಮಿಲಿಯನ್ ಆದಷ್ಟು ಬೇಗ ಹಿಟ್ ಮಾಡೋಣ. ಸೊ ಟೈಮ್ ತಗೋತು, ಸಿಕ್ಕಾಪಟ್ಟೆ ಟೈಮ್ ತಗೋತು ಸುದೀಪ್ ಸ್ಪೀಕ್ಸ್ ಆಗೋದಕ್ಕೆ. ಬಟ್ ನೆಕ್ಸ್ಟ್ ಹಂಗೆ ಮಾಡೋದು ಬೇಡ, ಯೋಚನೆ ಮಾಡೋಣ. ಅದು ಹೆಂಗೆ ಇನ್ಸ್ಟಾಗ್ರಾಮ್ ಆಲ್ಗಾರಿದಮ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟೈತೆ. ಹೆಂಗೆ ಎಷ್ಟೇ ರೀಚ್ ಹೋದ್ರು ಕೂಡ ಫಾಲೋ ಮಾಡೋರು ಕಮ್ಮಿ ಆಗ್ತವ್ರೆ. ಸೊ ಅದು ಯಾವ ತರ ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಟ್ರೈ ಮೈ ಬೆಸ್ಟ್. ಮಾಡ್ತಾನೆ ಇರ್ತೀನಿ ನಿಮ್ಗೋಸ್ಕರ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಬೈ.